ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸಾವಿರ ವರ್ಷ ಕಳೆದರೂ ಭಾರತದ ವಶದಲ್ಲಿರೋ ಜಮ್ಮು ಕಾಶ್ಮೀರವನ್ನ ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನಗಳನ್ನ ಮಾಡುತ್ತಲೇ ಇರುತ್ತೆ ಅಂತ ಈ ಹಿಂದೆ ಅಲ್ಲಿನ ಪ್ರಧಾನಿಯೊಬ್ಬ ಹೇಳಿದ್ದ. ಅವನನ್ನ ಆ ಬಳಿಕ ಅಲ್ಲೇ ನೇಣಿಗೆ ಹಾಕಲಾಯಿತು. ಹೀಗೊಬ್ಬ ಪ್ರಧಾನಿಯನ್ನ ನೇಣಿಗೆ ಹಾಕಿ ಅಧಿಕಾರ ಹಿಡಿದ ಸೇನಾಧ್ಯಕ್ಷ ಭಾರತವನ್ನ 1000 ತುಂಡುಗಳನ್ನಾಗಿ ಮಾಡ್ತೀನಿ ಅಂತ ಹೇಳ್ದ. ಆದ್ರೆ ಭಾರತ ಇವತ್ತಿಗೂ ಅಚಲವಾಗಿದೆ. ಪಾಕಿಸ್ತಾನ ಮಾತ್ರ ಇನ್ನೇನು ಕೆಲ ವರ್ಷಗಳಲ್ಲಿ 4-5 ತುಂಡುಗಳಾಗಿ ಒಡೆದು ಹೋಗೋ ಸಾಧ್ಯತೆ ಇದೆ. ಅಲ್ಲಿ ತಿನ್ನೋದಿಕ್ಕೆ ಅನ್ನ ಇರಲಿ ಇಲ್ಲದೆ ಇರಲಿ, ಅವರ ದೇಶನೇ ಇರಲಿ ಇಲ್ಲದೆ ಇರಲಿ, ಅವರು ಭಾರತವನ್ನು ದ್ವೇಷ ಮಾಡೋದನ್ನು ಬಿಡೋದಿಲ್ಲ. ಅದು ಎಷ್ಟೇ ಒದೆ ಬಿದ್ದರೂ ಅವರು ಪಾಠ ಕಲಿಯೋದು ಇಲ್ಲ. ಏನಾದರೂ ಮಾಡಿ ಭಾರತ ಇಸ್ಲಾಮಿಕ್ ಉಗ್ರವಾದಕ್ಕೆ ಬಲಿಯಾಗೋ ಹಾಗೆ ಮಾಡಬೇಕು ಅಂತ ಪಾಕಿಸ್ತಾನ ಸದಾ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಇನ್ನು ನಮ್ಮಲ್ಲಿ ಕೂಡ ಕ್ರಿಮಿಕೀಟಗಳಿಗೆ ಏನು ಕೊರತೆ ಇಲ್ಲ. ಓಟಿಗಾಗಿ ಏನನ್ನು ಬೇಕಾದರೂ ಮಾರ್ಕೊಳ್ಳೋ ರಾಜಕಾರಣಿಗಳನ್ನ ಹೊಂದಿದ ಪವಿತ್ರ ದೇಶ ಇದು. ಹೀಗಾಗಿ ಇಸ್ಲಾಮಿಕ್ ಉಗ್ರವಾದವನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಿಕ್ಕೂ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮ ಭಾರತದಲ್ಲಿ ಐಸಿಸ್ನಂತಹ ಸಂಘಟನೆಗಳು ನಿಧಾನವಾಗಿ ತಲೆ ಎತ್ತುತ್ತಾ ಇವೆ. ಲೋಕಲ್ ಮಾಡ್ಯೂಲ್ಗಳು ಸಿದ್ಧ ಆಗ್ತಾ ಇವೆ. ಈಗ ಅಂಥದ್ದೇ ಒಂದು ತಂಡವನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿ ಒಟ್ಟು 6 ಮಂದಿ ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಏನಾಗ್ತಾ ಇದೆ ಭಾರತದಲ್ಲಿ, ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದ್ರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಸೆಪ್ಟೆಂಬರ್ ತಿಂಗಳ 12, 13 ಮತ್ತು 14ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ಅದು ಬುಧವಾರ ನೇಪಾಳದಲ್ಲಿ ಯುವ ಜನರ ಕಿಚ್ಚು ಧಗಧಗಿಸ್ತಾ ಇದ್ರೆ ಭಾರತದ ಜಾರ್ಖಂಡ್ ಅಲ್ಲಿ ಒಂದು ಸ್ಪೆಷಲ್ ಆಪರೇಷನ್ ನಡೀತಾ ಇತ್ತು. ಅಲ್ಲಿಗೆ ದೆಹಲಿ ಪೊಲೀಸರು ಹೋದ್ರು. ಅಲ್ಲಿನ ಇಸ್ಲಾಂ ನಗರದಲ್ಲಿ ಅವಿತಿದ್ದ ಮಿಕಬೊಂದನ್ನ ಹಿಡಿಯೋ ಕೆಲಸ ಆಗಬೇಕಾಗಿತ್ತು. ಹೀಗಾಗಿ ಜಾರ್ಖಂಡ್ನ ATS ಮತ್ತು ರಾಂಚಿಯ ಪೊಲೀಸರು ಕೂಡ ದೆಹಲಿಯ ಸ್ಪೆಷಲ್ ಸೆಲ್ ಜೊತೆ ಕೈ ಜೋಡಿಸಿದ್ರು. ಅಲ್ಲಿ ಶಂಕಿತ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರದ ಹಾಗೆ ಅವನಿದ್ದ ಮನೆಯನ್ನ ಪೊಲೀಸರು ಸುತ್ತುವರೆದ್ರು. ಕಡೆಗೆ ಇಸ್ಲಾಂ ನಗರದ ಮನೆಯೊಂದರಿಂದ ಅಶರ್ ಡ್ಯಾನಿಶ್ ಅನ್ನೋನನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ಯಲಾಯಿತು. ಈ ಡ್ಯಾನಿಶ್ ಜಾರ್ಖಂಡ್ನ ಬೋಕಾರೋ ಜಿಲ್ಲೆಯ ಪೆಟ್ವಾರಾದಿಂದ ರಾಂಚಿಗೆ ಬಂದು ನೆಲೆಸಿದ್ದ. ಅವನು ಯಾವಾಗ ಐಸಿಸ್ ಕಡೆ ಆಕರ್ಷಿತನಾದ್ನೋ ಅಂತೂ ಭಾರತದಲ್ಲಿ ಖಲೀಫತ್ತನ್ನು ತರಬೇಕು ಅನ್ನೋ ಉಮೇದಲ್ಲಿ ಓಡಾಡ್ತಾ ಇದ್ದ. ಅವನು ತುಂಬಾ ಆಕ್ಟಿವ್ ಆಗೋ ಮೊದಲೇ ಅವನನ್ನು ದೆಹಲಿ ಪೊಲೀಸರು ಹಿಡಿದು ಒಳಗೆ ಹಾಕಿದ್ದಾರೆ. ರಾಂಚಿಯಲ್ಲಿ ಹೀಗೊಂದು ದಾಳಿ ಆಗ್ತಾ ಇರೋ ಹೊತ್ತಲ್ಲೇ ದೆಹಲಿ ಸ್ಪೆಷಲ್ ಸೆಲ್ ದೆಹಲಿಯಲ್ಲೇ ಮತ್ತೊಂದು ದಾಳಿಯನ್ನು ಕೂಡ ಮಾಡ್ತು. ಆ ದಾಳಿಯಲ್ಲಿ ಅಫ್ತಾಬ್ ಅನ್ನೋ ಮತ್ತೊಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಲಾಯಿತು. ಹೀಗೆ ಒಂದೇ ದಿನ 2 ಮೇಕಗಳು ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರಿಗೆ ಸಿಕ್ಕಿಬಿದ್ದಿವೆ. ಹಾಗೆ ನೋಡಿದ್ರೆ ಇವರ ಅರೆಸ್ಟಿಗೆ ಕಾರಣ ಆಗಿದ್ದು ಆಗಸ್ಟ್ 28ರಂದು ಬಂದ ಅದೊಂದು ಮಾಹಿತಿ. ಅಲ್ಲವತ್ತು ISI ಜೊತೆ ಒಂದಷ್ಟು ಜನ ನಂಟನ್ನ ಹೊಂದಿದ್ದಾರೆ ಅನ್ನೋ ಮಾಹಿತಿಯನ್ನ ದೆಹಲಿಯ ಸ್ಪೆಷಲ್ ಸೆಲ್ ಪಡ್ಕೊಳ್ತು. ಆ ಬಳಿಕ ಅವರು ವೇಗವಾಗಿ ಈ ಕೇಸನ್ನ ಪತ್ತೆ ಮಾಡೋದಕ್ಕೆ ಮುಂದಾದ್ರು. ಆಗ ಅವರಿಗೆ ಸಿಕ್ಕಿಬಿದ್ದದ್ದು ಪ್ರಭಾತ್ ಕುಮಾರ್ ಚೌರಾಸಿಯಾ ಅನ್ನೋ ವ್ಯಕ್ತಿ. ದೆಹಲಿಯ ವಿಜಯಲಕ್ಷ್ಮಿ ಬ್ಲಾಕ್ನ ಲಕ್ಷ್ಮೀನಗರ ನಿವಾಸಿಯಾಗಿದ್ದ ಚೌರಾಸಿಯಾ ISI ಜೊತೆ ನಂಟನ್ನ ಹೊಂದಿದ್ದ. ಅವನು ತನ್ನ ಆಧಾರ್ ಕಾರ್ಡ್ ಮೂಲಕ ಒಟ್ಟು 16 ಸಿಮ್ಗಳನ್ನ ತಗೊಂಡಿದ್ದ. ಅದರಲ್ಲಿ 11 ಸಿಮ್ಗಳನ್ನ ನೇಪಾಳಕ್ಕೆ ಕಳುಹಿಸಿಕೊಟ್ಟ. ಆದ್ರೆ ಆ 11ರಲ್ಲಿ ಕೆಲವು ಲಾಹೋರ್ನಿಂದ ಆಕ್ಟಿವ್ ಆಗಿದ್ರೆ ಮತ್ತೆ ಕೆಲವು ಬಹವಲ್ಪುರದಿಂದ ಹಾಗೂ ಇನ್ನಷ್ಟು ಬೇರೆ ಬೇರೆ ಪ್ರದೇಶಗಳಿಂದ ಆಕ್ಟಿವ್ ಆಗಿದ್ದು. ಈ ಬಹವಲ್ಪುರ ಅನ್ನೋ ಹೆಸರನ್ನ ನೀವು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೇಳಿರ್ತೀರಿ. ಅಲ್ಲಿ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಇತ್ತು. ಬಹವಲ್ಪುರದ ಮೇಲೆ ಭಾರತೀಯ ಸೇನೆ ವಾಯುದಾಳಿಯನ್ನು ಮಾಡ್ತು. ಅಜರ್ ಮಸೂದ್ನ ಸಾಕಷ್ಟು ಸಂಬಂಧಿಗಳು ಆ ದಾಳಿಯಲ್ಲಿ ಸಾವಿಗೀಡಾದ್ರು. ಈಗ ಮತ್ತೆ ಬಹವಲ್ಪುರದಲ್ಲಿ ಜೈಷ್ನ ಮತ್ತೊಂದು ಕಚೇರಿ ಸಿದ್ಧವಾಗಿದೆ. ಅಲ್ಲಿ ಅವರ ಆಕ್ಟಿವಿಟಿಗಳು ಕೂಡ ಶುರುವಾಗಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇಂಥ ಬಹವಲ್ಪುರದಿಂದ ಕೂಡ ಈ ಚೌರಾಸಿಯಾ ಕೊಟ್ಟಿದ್ದ ಸಿಮ್ ಕಾರ್ಡ್ಗಳು ಆಕ್ಟಿವ್ ಆಗಿದ್ದು. ಇನ್ನು ಈ ಸಿಮ್ಗಳನ್ನು ಬಳಸಿ ಪಾಕಿಸ್ತಾನದ ISI ಭಾರತದಲ್ಲಿದ್ದ ತನ್ನ ಸ್ಲೀಪರ್ ಸೆಲ್ಗಳ ಜೊತೆ ವಾಟ್ಸಪ್ ಮೂಲಕ ಸಂಭಾಷಣೆ ಮತ್ತು ಮಾಹಿತಿ ವಿನಿಮಯವನ್ನು ಮಾಡಿಕೊಳ್ತಾ ಇತ್ತು ಅನ್ನೋ ಅಂಶ ಕೂಡ ತನಿಖೆಯ ವೇಳೆ ಗೊತ್ತಾಯಿತು. ಹೀಗೆ ಚೌರಾಸಿಯಾನನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಭಾರತದಲ್ಲಿನ ಮತ್ತಷ್ಟು ಟೆರರ್ ಲಿಂಕ್ಗಳ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಅದನ್ನು ಆಧರಿಸಿ ನಾನಾ ರಾಜ್ಯಗಳ ಒಟ್ಟು 12 ಕಡೆಗಳಲ್ಲಿ ದಾಳಿ ಮಾಡಿ 6 ಮಂದಿಯನ್ನ ಬಂಧಿಸಿರುವುದಾಗಿ ದೆಹಲಿಯ ಪೊಲೀಸರು ಹೇಳಿದ್ದಾರೆ. ಚೌರಾಸಿಯಾ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 61 ಹಾಗೂ 152ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ.
ಸ್ನೇಹಿತರೆ, ಭಾರತದಲ್ಲಿ ಯಾವುದೇ ಭಯೋತ್ಪಾದಕ ಕೃತ್ಯಗಳು ನಡೀಲಿ, ಅದರ ಹಿಂದೆ ಪಾಕಿಸ್ತಾನದ ನೆರಳಂತೂ ಇದ್ದೇ ಇರುತ್ತೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಶಮಾ ಪರ್ವೀನ್ ಅನ್ನೋ ಜಾರ್ಖಂಡ್ ಮೂಲದ ಯುವತಿಯೊಬ್ಬಳನ್ನ ಬಂಧಿಸಲಾಯಿತು. ಅದು ಗುಜರಾತ್ ಪೊಲೀಸರು ಅಲ್ಲಿ ಭೇದಿಸಿದ್ದ ಪ್ರಕರಣವೊಂದಕ್ಕೆ ಸಂಬಂಧಿಸಿದ ಅರೆಸ್ಟ್ ಆಗಿತ್ತು. ಗುಜರಾತ್ ಅಲ್ಲಿ ಅರೆಸ್ಟ್ ಆದವರು ಮತ್ತು ಈ ಬೆಂಗಳೂರಲ್ಲಿ ಸಿಕ್ಕಿಬಿದ್ದವಳು ಇವರೆಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಭಾರತದ ವಿರುದ್ಧ ಮಸಲತ್ತನ್ನು ಮಾಡ್ತಾ ಇದ್ರು. ಕಟ್ಟರ್ ಇಸ್ಲಾಮಿಕ್ ಮತೀಯವಾದವನ್ನ ಹಾಗೂ ಭಯೋತ್ಪಾದನೆಯನ್ನ ಇವರು ಪ್ರಚಾರ ಮಾಡ್ತಾ ಇದ್ರು. ಇದರ ಜೊತೆ ಭಾರತದ ಮೇಲೆ ದಾಳಿ ಮಾಡಿ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಸಂದೇಶವನ್ನು ಕೂಡ ಕಳುಹಿಸಿಕೊಟ್ಟಿದ್ರು. ಇದೆಲ್ಲವನ್ನ ಗಮನಿಸಿದ್ದ ಭಾರತದ ಬೇಹುಗಾರಿಕಾ ಇಲಾಖೆ ಇದರ ಹಿಂದಿರೋದು ಪಾಕಿಸ್ತಾನದ ISPR ಅನ್ನೋದನ್ನು ಕೂಡ ಪತ್ತೆ ಮಾಡಿತು. ಅಷ್ಟರಲ್ಲಾಗಲೇ ಭಾರತದಲ್ಲಿ ಸಾಕಷ್ಟು ಯೂಟ್ಯೂಬರ್ಗಳು, ಯುವಕರು ಸೇರಿದ ಹಾಗೆ ಒಂದಷ್ಟು ಜನರಿಗೆ ಹಣ ಮತ್ತು ಹೆಣ್ಣಿನ ಆಮಿಷವನ್ನು ತೋರಿಸಿ ಪಾಕಿಸ್ತಾನದ ISPR ತನ್ನ ಪರ ಕೆಲಸ ಮಾಡೋದಕ್ಕೆ ಪುಸಲಾಯಿಸಿತ್ತು. ಅವರನ್ನು ಕೂಡ ಭಾರತ ಹಿಡಿದು ಕಂಬಿ ಹಿಂದಕ್ಕೆ ಕಳುಹಿಸೋ ಕೆಲಸವನ್ನು ಮಾಡ್ತು. ಇಷ್ಟಾದರೂ ಭಾರತದಲ್ಲೊಂದಷ್ಟು ವಿದ್ರೋಹಿಗಳು ಇನ್ನೂ ಇದ್ದಾರೆ. ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳು ಇಲ್ಲಿ ಈಗಲೂ ಕೆಲಸ ಮಾಡ್ತಾ ಇವೆ. ಅವರನ್ನ ISI ಯಾವಾಗ ಆಕ್ಟಿವ್ ಮಾಡುತ್ತೋ ಆಗ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಹೀಗಾಗಿ ಅವರನ್ನ ಕಾಲ ಬಂದಾಗಲಷ್ಟೇ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಕೆಳಗೆ ಇವತ್ತು ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಏನೆಲ್ಲ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿಲ್ಲದೇನಲ್ಲ. ಸುಳ್ಳು ಸುದ್ದಿಗಳನ್ನು ಹರಡೋದಕ್ಕೆ, ಒಂದು ಜನಾಭಿಪ್ರಾಯವನ್ನು ದೊಡ್ಡ ಮಟ್ಟದಲ್ಲಿ ಮೂಡಿಸೋದಕ್ಕೆ ಸೋಷಿಯಲ್ ಮೀಡಿಯಾಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ನೀವು ನೋಡ್ತಲೇ ಇದ್ದೀರಿ. ಭಾರತದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡೋದರಿಂದ ಹಿಡಿದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರೆಗೆ ಪ್ರತಿಯೊಂದನ್ನು ಪಾಕಿಸ್ತಾನದ ISPR ಅಂದರೆ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ ಮಾಡ್ತಾ ಇದೆ. ಇದು ಅಲ್ಲಿನ ಸೇನೆಯ ಮಾಧ್ಯಮ ವಿಭಾಗ. ಇನ್ನು ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್ ಸೇರಿದಂತೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಫೇಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇರುತ್ತೆ. ಅದರಲ್ಲೂ ಇಂಡಿಯನ್ನು, ಹಿಂದೂಸ್ತಾನಿ, ಭಾರತ್, ದ್ರಾವಿಡ ಮುಂತಾದ ಹೆಸರುಗಳಲ್ಲಿರೋ ಅಕೌಂಟ್ಗಳು ಬಹುತೇಕ ನಕಲಿ ಮತ್ತು ಶ್ಯಾಡೋ ಅಕೌಂಟ್ಗಳಾಗಿರುತ್ತವೆ. ಅದರಲ್ಲಿ ಕೆಲವು ಪಾಕಿಸ್ತಾನದಿಂದ, ಮತ್ತೆ ಕೆಲವು ಬಾಂಗ್ಲಾದೇಶ, ಅರಬ್ ದೇಶಗಳು, ಟರ್ಕಿ ಮುಂತಾದ ಕಡೆಗಳಿಂದ ಆಪರೇಟ್ ಆಗ್ತಾ ಇವೆ. ಇವುಗಳನ್ನು ನೋಡಿಕೊಂಡು ನಮ್ಮಲ್ಲಿನ ಕೆಲವು ಕುಣಿಯೋದಕ್ಕೆ ಶುರು ಮಾಡುತ್ತವೆ. ಅವಕ್ಕೆ ಈ ಅಕೌಂಟ್ಗಳ ಹಿಂದೆ ಯಾರಿದ್ದಾರೆ, ಅವರ ಉದ್ದೇಶ ಏನು ಅನ್ನೋ ಬಗ್ಗೆ ಸಾಕಷ್ಟು ಬಾರಿ ಮಾಹಿತಿ ಕೂಡ ಇರೋದಿಲ್ಲ. ಅವರ ಪ್ರೊಪಗಂಡಾನ ಇಲ್ಲಿ ಹರಡೋ ಕೆಲಸವನ್ನು ನಮ್ಮಲ್ಲಿನ ಹುಳಗಳು ಮಾಡುತ್ತವೆ. ಈ ಪ್ರೊಪಗಂಡಾ ವಾರ್ ಇದೆಯಲ್ಲ, ಇದಕ್ಕೆ ಬೇಕಾದ ಹಣವನ್ನ ಪಾಕಿಸ್ತಾನದ ISI ಮತ್ತು ISPR ಅಂದ್ರೆ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ಗಳು ಕೊಡುತ್ತವೆ. ಇನ್ನು ಈಗ ಬರ್ತಾ ಇರೋ ಹೊಸ ಸುದ್ದಿ ಏನಪ್ಪಾ ಅಂದ್ರೆ, ಭಾರತದ ವಿರುದ್ಧ ಹೈಬ್ರಿಡ್ ಯುದ್ಧ ಮಾಡೋದಕ್ಕೆ, ಅಂದ್ರೆ ಮಾಹಿತಿ ಯುದ್ಧ, ಸೋಷಿಯಲ್ ಮೀಡಿಯಾ ಮೂಲಕ ಮಾಡೋ ಪ್ರೊಪಗಂಡಾ ಯುದ್ಧವನ್ನು ಮಾಡೋದಕ್ಕೆ ಪಾಕಿಸ್ತಾನದ ISPR ಸುಮಾರು 6,500 ಮಂದಿಯನ್ನ ರಿಕ್ರೂಟ್ ಮಾಡಿಕೊಂಡಿದೆಯಂತೆ. ಈ ಬಗ್ಗೆ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿರುವ ISPR, ನಮ್ಮ ವಿರುದ್ಧ ಭಾರತ ಸೈಬರ್ ಮತ್ತು AI ದಾಳಿಗಳನ್ನು ನಡೆಸ್ತಾ ಇದೆ. ಅದನ್ನು ತಡೆಯೋ ನಿಟ್ಟಲ್ಲಿ ನಾವು ಯುವಕರಿಗೆ ಈ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಯುದ್ಧಗಳಲ್ಲಿ ಇವರು ಕೀಬೋರ್ಡ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳೋ ಮೂಲಕ 6,500 ಜನರ ನೇಮಕಾತಿಯನ್ನು ಖಚಿತಪಡಿಸಿದೆ. ಗೆಳೆಯರೆ, ಇಲ್ಲಿ ಈ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ನಮ್ಮ ಬದುಕುಗಳನ್ನು ಹೇಗೆ ಆವರಿಸಿಕೊಂಡಿದೆ ಅಂದ್ರೆ ಅದರಲ್ಲಿ ಬರೋದೆಲ್ಲ ಸತ್ಯ ಅನ್ನೋ ವಿಚಿತ್ರ ಮನಸ್ಥಿತಿಯನ್ನು ನಾವು ತಲುಪಿದ್ದೀವಿ. ಯಾರೋ ಸ್ವಲ್ಪ AI ಬಳಸಿ ಏನನ್ನ ಬೇಕಾದರೂ ಕ್ರಿಯೇಟ್ ಮಾಡಿ ನಮ್ಮನ್ನು ವಂಚಿಸಿ ಬಿಡಬಹುದು. ತಲೆಮಾರುಗಳಿಂದ ಬಂದ ನಮ್ಮ ನಂಬಿಕೆಗಳನ್ನು ಕೂಡ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು, AI ವಿಡಿಯೋಗಳು ಅಲುಗಾಡಿಸಿ ಬಿಡುತ್ತವೆ. ಅಂದ್ರೆ ನಾವಿವತ್ತು ಯಾವ ಮಟ್ಟವನ್ನು ತಲುಪಿದೀವಿ ಅನ್ನೋದನ್ನು ಯೋಚನೆ ಮಾಡಿ. ಅದರಲ್ಲಿ ಸ್ವಲ್ಪ ಸೆಂಟಿಮೆಂಟು, ಸ್ವಲ್ಪ ಮಸಾಲೆ, ಒಂದಷ್ಟು ರೋಚಕತೆ, ಹೆಚ್ಚು ಸುಳ್ಳು ಇಷ್ಟಿದ್ರೆ ನಾವು ಯಾರು ಏನು ಹೇಳಿದ್ರು ನಂಬಿಬಿಡ್ತೀವಿ. ಹೇಳ್ತಾ ಇರೋನು ಯಾವನು ಬೇಕಾದರೂ ಆಗಿರಲಿ. ನಮ್ಮ ಮಾನಸಿಕ ಸ್ಥಿತಿ ಈ ಮಟ್ಟದಲ್ಲಿರುವಾಗ 6,000 ಮಂದಿ ಟ್ರೈನ್ಡ್ ಕೀಬೋರ್ಡ್ ವಾರಿಯರ್ಸ್ ಕೂತು ಇನ್ನು ಮುಂದೆ ಸುಳ್ಳುಗಳ ಮೂಲಕ ನಮ್ಮ ತಲೆಯಲ್ಲಿ ಎಷ್ಟು ವಿಷ ತುಂಬಬಹುದು ಯೋಚನೆ ಮಾಡಿ. ಇದನ್ನೇ ಪಾಕಿಸ್ತಾನ ಈಗ ಮಾಡೋದಕ್ಕೆ ಹೋಗ್ತಾ ಇದೆ. ಸ್ನೇಹಿತರೆ, ಹಾಳಾಗೋದಕ್ಕೆ ಇನ್ನೆರಡೇ ಹೆಜ್ಜೆ ಅನ್ನೋ ಸ್ಥಿತಿಲಿರೋ ಪಾಕಿಸ್ತಾನ ಭಾರತಕ್ಕೆ ಘಾಸಿ ಮಾಡಬೇಕು ಅಂತ ಬಯಸುತ್ತೆ. ಭಾರತದ ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಲೇ ಇರುತ್ತೆ. ಆದರೆ ಇದು ನಮ್ಮಲ್ಲಿನ ಕೋಮು ಕ್ರಿಮಿಗಳಿಗೆ, ಮದರಸಾ ಛಾಪಗಳಿಗೆ ಅರ್ಥ ಕೂಡ ಆಗೋದಿಲ್ಲ. ಇನ್ನು ನಮಗೆ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು ಅನ್ನೋದು ಗೊತ್ತಿಲ್ಲ. ಬಂತಾ, ನೋಡಿದ್ನಾ, ಸ್ವಲ್ಪ ಸೆಂಟಿಮೆಂಟು ಅಲ್ಲಾಡ್ತಾ ಅದನ್ನು ಫಾರ್ವರ್ಡ್ ಮಾಡಿ ಅಥವಾ ಕಾಪಿ ಪೇಸ್ಟ್ ಮಾಡಿ ಅದಕ್ಕೆ ಎಷ್ಟು ಲೈಕ್ಗಳು ಬಂದವು, ಎಷ್ಟು ಜನ ಕಾಮೆಂಟ್ ಮಾಡಿದ್ರು, ಅದರಿಂದ ನನಗೆಷ್ಟು ಪಬ್ಲಿಸಿಟಿ ಸಿಕ್ತು ಅಂತ ನೋಡ್ಕೊಳ್ಳೋ ಸೋಷಿಯಲ್ ಮೀಡಿಯಾದ ಉನ್ಮಾದಕ್ಕೆ ನಾವು ಬೀಳ್ತಾ ಇದ್ದೀವಿ. ಇದನ್ನ ಶತ್ರುಗಳು ಬಳಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಎಚ್ಚರಗೊಳ್ಳಬೇಕಾಗಿರೋದು ನಾವು, ಅಂದ್ರೆ ಈ ನೆಲದ ಜನ. ಗೆಳೆಯರೆ, ಯಾವುದೋ ಒಂದು ವಿಡಿಯೋ, ಯಾವುದೋ ಒಂದು ಪೋಸ್ಟು, ಮತ್ಯಾವುದೋ ಒಂದು ಸುದ್ದಿ ಮಾಹಿತಿ ನಿಮ್ಮ ವಾಟ್ಸಪ್ಗೋ ಫೇಸ್ಬುಕ್ಕಲ್ಲೋ ಕಾಣಿಸ್ತು ಅಂದ ಕೂಡಲೇ
ತಕ್ಷಣ ಅದನ್ನು ನಂಬಿ ಇನ್ನೊಂದು 10 ಜನಕ್ಕೆ ಫಾರ್ವರ್ಡ್ ಮಾಡೋದಕ್ಕೆ ಹೋಗಬೇಡಿ. ಅದರ ಬಗ್ಗೆ ಆತುರಕ್ಕೆ ಬಿದ್ದು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಿಕ್ಕೂ ಹೋಗಬೇಡಿ. ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡದೆ ಯಾವುದನ್ನೇ ನೀವು ಹಂಚಿಕೊಂಡ್ರೂ ಎಲ್ಲೋ ನೀವು ಕೂಡ ಒಂದು ತಪ್ಪು ಮಾಡಿದ ಹಾಗಾಗತ್ತೆ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ನಮ್ಮ ಮುಂದಿವೆ. ಇದು ಗೆಳೆಯರೆ, ಭಾರತದಲ್ಲಿ ಸಿಕ್ಕಿಬೀಳ್ತಾ ಇರುವ ಐಸಿಸ್ ಉಗ್ರರು ಹಾಗೂ ಪಾಕಿಸ್ತಾನ ಭಾರತದ ವಿರುದ್ಧ ಶುರು ಮಾಡಿರುವ ಪ್ರಪಗಂಡಾ ವಾರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.